ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಯಿತು. ಇದು ವಿಡಿಯೋ ಬಂದುಬಿಟ್ಟು ಕಡೆ ಕಾರ್ತಿಕದ ಟೈಮಲ್ಲಿ ಮಾಡಿರೋವಂಥದ್ದು. ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ, ಆವಾಗ ಮಾಡ್ಕೊಂಡಿರೋದು ವಿಡಿಯೋ ಇದು. ಕಡೆ ಕಾರ್ತಿಕದಲ್ಲಿ ದೇವ್ರ ದರ್ಶನ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮೂರ ಹತ್ರ ಒಂದು ನಾಗರನವಿಲೆ ಅಂತ ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ, ಯಾವುದೇ ರೀತಿ ಸರ್ಪದೋಷಗಳಿದ್ದರೆ ಎಲ್ಲದಕ್ಕೂ ಇಲ್ಲಿ ನಿವಾರಣೆ ಅನ್ನೋದನ್ನು ಮಾಡ್ತಾರೆ. ಈ ಆಶ್ಲೇಷ ಬಲಿ ಪೂಜೆ, ಸರ್ಪ ಸಂಸ್ಕಾರ, ಈ ಥರದನ್ನೆಲ್ಲ ಇಲ್ಲಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ಹರಕೆಯಾಗಿ ಸರ್ಪ ಸಂಸ್ಕಾರ ಅಂತಂದರೆ ಇದು ಕಲ್ಲು ಇರುತ್ತಲ್ಲ, ಆ ಕಲ್ಲಲ್ಲಿ ನಾಗರ ಸರ್ಪದ ಥರ ಇದನ್ನು ಕೆತ್ತಿಸಿ ಕೊಡ್ತಾರೆ. ನೋಡಿ, ಅಲ್ಲಿ ಕಾಣಿಸ್ತಿದೆ ನಿಮಗೆ, ಅದೆಲ್ಲ ಹರಕೆ ರೂಪದಲ್ಲಿ ಕೊಟ್ಟಿರುವಂಥದ್ದು. ಮತ್ತು ಇಲ್ಲಿ ಬಾವಿಯಲ್ಲಿ ನೀರನ್ನು ಹಾಕ್ಸ್ಕೊತಾರೆ. ಬಾವಿ ಕೊಳ ಇದೆ, ಅಲ್ಲಿ ನೀರನ್ನ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳಿ ನೀರನ್ನ ಹಾಕ್ಸ್ಕೊಳ್ತಾರೆ. ಆವತ್ತಿನ ದಿನ ನಾವು ದೇವ್ರ ದರ್ಶನ ಮಾಡೋದಕ್ಕೆ ಅಂತ ಹೋಗಿದ್ವಿ ಕಡೆ ಕಾರ್ತಿಕದಲ್ಲಿ. ನೋಡಿ, ಇಲ್ಲೆಲ್ಲ ಕಾಣಿಸ್ತಿರೋದೆಲ್ಲ ಅದೇನೆ, ಹರಕೆ ಮಾಡ್ಕೊಂಡಿರೋವಂಥದ್ದು. ತುಂಬಾ ಜನ ಇದ್ದರು, ಸಖತ್ತು ರಶ್ ಇತ್ತು ದೇವಸ್ಥಾನ. ಕಡೆ ಕಾರ್ತಿಕ ಅಲ್ವಾ, ಅಲ್ಲಿ ಪೂಜೆಗೂ ಸಹ ನಾವು ಒಳಗಡೆ ಹೋಗಿ ಅವ್ರು ಪೂಜೆ ಮಾಡಿಕೊಡೋಷ್ಟು ಪೇಷನ್ಸ್ ಇಲ್ಲ, ಅಷ್ಟು ತುಂಬಾ ಜನ ರಶ್ ಇದ್ದರು. ನೋಡಿ, ದೇವಸ್ಥಾನ ಸುತ್ತ ಒಂದು 3 ರೌಂಡ್ ಹಾಕಿ, ಅಲ್ಲೇ ಪಕ್ಕದಲ್ಲಿ ಕೆರೆ ಇದೆ. ಕೆರೆ ಒಳಗಡೆ ಮೀನೆಲ್ಲ ಇತ್ತು ಅಂತ ಅಂದ್ಬಿಟ್ಟು ಮಕ್ಳಿಗೆ ತೋರಿಸೋಣ, ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಯಾರೋ ಬೇರೆಯವರು ಇದ್ದವರು ಕುರಿ ಹಾಕ್ತಾಯಿದ್ರು ಅದರೊಳಗಡೆಗೆ, ಬಟ್ ಅದೇನು ಬರ್ತಿರ್ಲಿಲ್ಲ ಮೇಲಕ್ಕೆ. ಬಟ್ ಇವ್ರು ಸುಮ್ಮನೆ ಅವ್ರ ಪ್ರಯತ್ನ ಮಾಡ್ತಾ ಇದ್ದಾರೆ, ಏನೋ ಬರ್ಬೋದೇನೋ ಮೇಲ್ಗಡೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಅಂತ. ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ, ಬಟ್ ಬರಲಿಲ್ಲ. ಆಮೇಲೆ ಇನ್ನೂ ಒಂದು ಕೊಳ ಇದೆ ಅಲ್ಲಿ, ಆ ಕೊಳದಲ್ಲಿ ಇವರೇ ಬಿಟ್ಟಿರೋ ಅಂಥದ್ದು ಇದು ಮೀನುಗಳು. ಅದೆಲ್ಲ ಮುಗಿಸ್ಕೊಂಡು ನಮ್ಮೂರ ಪಕ್ಕ ಇನ್ನೊಂದು ಕಬ್ಳಿ ಬಸವೇಶ್ವರ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲೂ ಪೂಜೆ ಮಾಡಿಕೊಂಡು ಜಾತ್ರೆ ಎಲ್ಲ ಹಾಕಿದ್ರು. ಮಕ್ಕಳಿಗೆ ಆಟ ಆಡ್ಸೋದಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇವರನ್ನು ಕೂರಿಸಿದ್ವಿ. ಇಬ್ಬರು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೊರಗಡೆ ಕೂತಿದ್ದಾರೆ. ಆಮೇಲೆ ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅವರೆಲ್ಲ ಒಂದು ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.